ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕಿಂಗ್ಗೆ ಸ್ವಾಗತ. ಇವತ್ತು ಮಸಾಲೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏನೆಲ್ಲ ಐಟಮ್ ಬೇಕಾಗತ್ತೆ ಅಂತ ಇಲ್ಲಿ ನೋಡೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ ತುರ್ಕೊಂಡಿರೋಂಥ ಕ್ಯಾರೆಟು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೀನ್ಸು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಮಸಾಲೆ ರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 4 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಸೊಪ್ಪುಗಳನ್ನು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. 4 ಮುಷ್ಟಿ ಆಗೋಷ್ಟು ಸಬ್ಬಸಿಗೆ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ 3 ಈರುಳ್ಳಿ, ತುರ್ಕೊಂಡಿರೋಂಥ 2 ಕ್ಯಾರೆಟು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು 15 ಬೀನ್ಸು, ಎಲ್ಲದನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಿಗೆ ಈ ಸೊಪ್ಪು ತರಕಾರಿಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 7 ಜನಕ್ಕಾಗೋಷ್ಟು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಹಿಟ್ಟು ತರಕಾರಿಗಳೆಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಾದ್ಮೇಲೆ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಹಿಟ್ಟಿಗೆ ಮಾತ್ರ ನಾನು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ಕೂಡ ನೀರು ಬಿಡುತ್ತೆ. ಹಾಗಾಗಿ ನಾವು ನೀರು ಹಾಕಿ ಒಂದೇ ಸಲ ಎಲ್ಲದನ್ನು ಕಲಿಸ್ಕೊಂಡ್ರೆ ತುಂಬಾ ಮೆತ್ತಗಾಗ್ಬಿಟ್ಟು ರೊಟ್ಟಿನ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ಜನಕ್ಕೆ ಮಾಡೋದಾದರೆ ಒಂದೇ ಸತಿ ಕಲಿಸ್ಕೊಂಡ್ರೆ ಏನಾಗಲ್ಲ. 2 ರಿಂದ 3 ಜನಕ್ಕಾದರೆ 1.5 ಕಪ್ ಆಗೋಷ್ಟು ಹಿಟ್ಟಾದರೆ ಸಾಕಾಗುತ್ತೆ. ರೊಟ್ಟಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡಿದ್ದಾಗಿದೆ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಕಲಿಸ್ಕೊಂಡಂಥ ಹಿಟ್ಟನ್ನು ಸಪ್ರೇಟಾಗಿ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಉಂಡೆಗಳನ್ನು ಮಾಡ್ಕೊಳ್ತೀನಿ. ಇಲ್ಲಿ ನಾವು ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಂಡಿರ್ತೀವಲ್ಲ, ಅದು ಕರೆಕ್ಟಾಗಿದ್ದರೆ ನೋಡಿ, ಈ ಥರ ಉಂಡೆ ಕಟ್ಟುವಾಗ ಕೈಗೆ ಹಿಟ್ಟು ಅಂಟಲ್ಲ. ನೀರೇನಾದರೂ ಜಾಸ್ತಿ ಹಾಕಿ ಹಿಟ್ಟನ್ನು ಕಲಿಸಿದ್ರೆ ಈ ಥರ ನೀಟಾಗಿ ಉಂಡೆಗಳನ್ನು ಕಟ್ಕೊಳ್ಳೋಕ್ಕೆ ಬರಲ್ಲ. ಇದೊಂದು ಹೆಲ್ದಿ ಹಾಗೂ ಈಸಿಯಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕೆಲವು ಮಕ್ಕಳುಗಳು ತರಕಾರಿ ಸೊಪ್ಪುಗಳನ್ನು ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ತರಕಾರಿ ಸೊಪ್ಪುಗಳನ್ನು ಕೂಡ ತಿಂತಾರೆ. ಇಲ್ಲಿ ತಿಕ್ಕಾಗಿರೋ ಒಂದು ಬಟರ್ ಪೇಪರ್ನ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ರೊಟ್ಟಿನ ತಟ್ಕೊಳ್ತೀನಿ. ಬಾಳೆ ಎಲೆ ಕೂಡ ಉಪಯೋಗಿಸ್ಕೊಂಡು ರೊಟ್ಟಿನ ಮಾಡ್ಕೊಳ್ಬೋದು. ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬೌಲಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ, ಹಾಗೆ ಮತ್ತೊಂದು ಬೌಲಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಈ ಬಟರ್ ಪೇಪರ್ ಮೇಲೆ ತುಂಬಾ ಈಸಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಇಲ್ಲಿ ರೊಟ್ಟಿನ ಮಾಡ್ಕೊಳ್ಬೋದು. ಇಲ್ಲಿ ಮೊದಲಿಗೆ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ ಬಟರ್ ಪೇಪರ್ ಮೇಲೆ. ಉಂಡೆಗಳನ್ನು ಮಾಡ್ಕೊಂಡಿದ್ನಲ್ಲ, ಅದನ್ನು ತಗೊಂಡು ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಕೈ ಏನಾದರೂ ಡ್ರೈ ಅನಿಸಿದ್ರೆ ನೀರು ಇಟ್ಕೊಂಡಿರ್ತೀವಲ್ಲ, ನೀರಲ್ಲಿ ಕೈನ ಒಂದು ಸತಿ ಹತ್ಕೊಂಡು ಮತ್ತೆ ಹೀಗೆ ತಟ್ಕೊತಾ ಬನ್ನಿ. ಸುತ್ತಲೂ ಹೀಗೆ ತಟ್ತಾ ಬಂದರೆ ರೊಟ್ಟಿ ದೊಡ್ಡದಾಗ್ತಾ ಬರುತ್ತೆ. ರೊಟ್ಟಿನ ತಟ್ಕೊಂಡಿದ್ದಾಗಿದೆ. ಹೀಗೆ ಇದನ್ನು ತಕ್ಕೊಂಡು ಹಂಚ ಮೇಲೆ ಹಾಕಿ ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಂಚು ಚೆನ್ನಾಗೇ ಕಾದಿರಬೇಕು. ರೊಟ್ಟಿನ ಹಂಚ ಮೇಲೆ ಹಾಕ್ಕೊಂಡು ರೊಟ್ಟಿನ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಬಟರ್ ಪೇಪರ್ನ ಎಳಿತಾ ಇದ್ದರೆ ನಿಧಾನಕ್ಕೆ ಬಟರ್ ಪೇಪರು ಸಪ್ರೇಟ್ ಆಗ್ತಾ ಬರುತ್ತೆ. ನೋಡಿ, ಹೀಗೆ ನಿಧಾನಕ್ಕೆ ತಕ್ಕೊಳ್ಬೇಕು. ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ. ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ರೆಡಿ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೊಟ್ಟಿನ. ಇಲ್ಲಿ ಮತ್ತೊಂದು ಸಲ ರೊಟ್ಟಿ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಉಂಡೆನ ತಗೊಂಡು ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇದ್ದರೆ ರೊಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ನೀರು ಕೈ ಮಾಡಿಕೊಂಡು ರೊಟ್ಟಿನ ತಟ್ಕೊಳ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ದೊಡ್ಡಕ್ಕಾಗತ್ತೆ ನೋಡಿ. ಹಿಟ್ಟನ್ನು ನಾವು ಕರೆಕ್ಟಾಗಿರೋ ಹದದಲ್ಲಿ ಕಲಿಸ್ಕೊಂಡ್ರೆ ಹೀಗೆ ರೊಟ್ಟಿ ಕೂಡ ಚೆನ್ನಾಗೇ ಬರುತ್ತೆ. ತುಂಬ ಈಸಿ, ಹಾಗೆ ತುಂಬ ಬೇಗನೆ ರೊಟ್ಟಿ ಆಗುತ್ತೆ. ನೋಡಿ, ಇಲ್ಲಿ ರೊಟ್ಟಿ ತುದಿಗೆಲ್ಲ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ನೀಟಾಗಿ ಒಂದು ಶೇಪ್ ಬರುತ್ತೆ ರೊಟ್ಟಿಗೆ. ನೀಟಾಗಿ ರೌಂಡಾಗೆ ಮಾಡ್ಕೊಳ್ಬೋದು. ಹಾಗೆ ಮಧ್ಯದಲ್ಲಿ ಕೂಡ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಮಧ್ಯದಲ್ಲಿ ದಪ್ಪ ಆಗಿಬಿಡುತ್ತೆ. ರೊಟ್ಟಿನ ತಟ್ಕೊಂಡಿದ್ದಾಗಿದೆ ನೋಡಿ, ರೆಡಿ ಇದೆ. ಈಗ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ,
ಹಾಗೆ ಕೂಡ ರೊಟ್ಟಿನ ಬೇಯಿಸ್ಕೊಳ್ಬೋದು. ರೊಟ್ಟಿನ ಹಂಚಿಗೆ ಹಾಕ್ಕೊಂಡು ಸೌಟನ್ನು ಉಪಯೋಗಿಸ್ಕೊಂಡು ಕೂಡ ಹೀಗೆ ಸಪ್ರೇಟ್ ಮಾಡ್ಕೊಳ್ಬೋದು ಬಟರ್ ಪೇಪರ್ ಮತ್ತು ರೊಟ್ಟಿನ. ನೋಡಿ ಎಷ್ಟು ಈಸಿಯಾಗಿ ಬಟರ್ ಪೇಪರ್ ಮೇಲೆ ಬರುತ್ತೆ. ಬಟರ್ ಪೇಪರ್ ಅಂದರೆ ಕೇಕ್ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ತೀವಲ್ಲ ಆ ಬಟರ್ ಪೇಪರ್ ಅಲ್ಲ, ಇದು ಸ್ವಲ್ಪ ದಪ್ಪ ಇರುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಹೋಳಿಗೆ ಶೀಟ್ ಅಂತ ಹೇಳಿದ್ರು ಕೂಡ ಕೊಡ್ತಾರೆ, ಇದೇ ರೀತಿಯೇ ಇರುತ್ತೆ. ರೊಟ್ಟಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಆಗಿದೆ. ಇದಕ್ಕೆ ಚಟ್ನಿನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಮುಷ್ಟಿ ಆಗೋಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಅರ್ಧ ಇಂಚು ಆಗೋಷ್ಟು ಶುಂಠಿ, ಹಾಗೆ 6 ಹಸಿಮೆಣಸನ್ನು ಎಣ್ಣೆಯಲ್ಲಿ ಹುರ್ಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಚಟ್ನಿನ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು, ತೆರಿಯಾಗಿ ರುಬ್ಕೊಳ್ಬೇಕು. ಚಟ್ನಿ ರೆಡಿಯಾಗಿದೆ ನೋಡಿ. ಮಸಾಲೆ ರೊಟ್ಟಿನ ಚಟ್ನಿ ಹಾಗೂ ಮೆಂತ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಮೆಂತ್ಯ ಚಟ್ನಿ ರೆಸಿಪಿನ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ. ನಿಮಗೆಲ್ಲ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.